Lesson Concerned, written by Shanta Rameshwar Rao. One morning in a small apartment in Bombay, a girl of about 16 looked up from the newspaper and said excitedly, ಒಂದು ದಿವಸ ಅಪಾರ್ಟ್ಮೆಂಟಲ್ಲಿ 16 ವರ್ಷದ ಹುಡುಗಿ ಪೇಪರನ್ನು ನೋಡಿ ಎಕ್ಸೈಟೆಡ್ ಆಗಿ ಹೇಳ್ತಾಳೆ, ಪಂಡಿತ್ ರವಿಶಂಕರ್ಸ್ ಪ್ಲೇಯಿಂಗ್ ಟುಮಾರೋ ಎಟ್ ದ ಷಣ್ಮುಖಾನಂದ ಆಡಿಟೋರಿಯಂ. ಪಂಡಿತ್ ರವಿಶಂಕರ್ ನಾಳೆ ದಿನ ಷಣ್ಮುಖಾನಂದ ಆಡಿಟೋರಿಯಮಿಗೆ ಬರ್ತಾ ಇದ್ದಾನೆ, ನುಡಿಸ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಶ್ said her mother, pointing to the figure sleeping on the bed. ಬೆಡ್ ಮೇಲೆ ಮಲಗಿದಂಥ ಆಕೃತಿಯನ್ನು ನೋಡಿ ತೋರಿಸಿ ಅಮ್ಮ ಸುಮ್ಮನುಳಿಲಿಕ್ಕೆ ಸೂಚಿಸ್ತಾಳೆ. ಯು ವಿಲ್ ವೇಕ್ ಹಿಮ್ ಅಪ್, ಅವನನ್ನು ಏಳಿಸ್ಬಿಡ್ತೀಯ. ಯು ನೋ ಹಿ ನೀಡ್ಸ್ ಆಲ್ ದ ಸ್ಲೀಪ್ ಆ್ಯಂಡ್ ರೆಸ್ಟ್ ಹಿ ಕ್ಯಾನ್ ಗೆಟ್. ಅವನಿಗೆ ಸ್ಲೀಪ್ ಮಲ್ಕೊಂಡಿರಬೇಕು ಅಂತ ಇದೆ, ರೆಸ್ಟ್ ತೊಗೊಳ್ಬೇಕು ಅಂಥೇಳಿ. ಬಟ್ ದ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ ಅ ಸ್ಲೀಪ್. ಆದರೆ ಹಾಸಿಗೆ ಮೇಲಿದ್ದ ಹುಡುಗ ಮಲಗಿರೋದಿಲ್ಲ. ಪಂಡಿತ್ ರವಿಶಂಕರ್, ಹಿ ಸೆಡ್. ಪಂಡಿತ್ ರವಿಶಂಕರ್ನ ಕೇಳ್ತಾನೆ. ಪಂಡಿತ್ ರವಿಶಂಕರ್ ಸಿತಾರ್ ಮೆಸ್ಟ್ರೋ, ಸಿತಾರವಾದಕನ ಅಂತ ಹೇಳಿ. ಹಿ ರೇಸ್ಡ್ ಹಿಮ್ಸೆಲ್ಫ್ ಆನ್ ಹಿಸ್ ಎಲ್ಬೋಸ್ ಫಾರ್ 1 ಸೆಕೆಂಡ್. 1 ಸೆಕೆಂಡ್ ತನ್ನ ಕೈಯನ್ನು ಊರಿ ಕೂತ್ಕೊಳ್ಳಿಕ್ಕೆ ನೋಡ್ತಾನೆ. ದೆನ್ ಫೆಲ್ ಬ್ಯಾಕ್, ಬಿದ್ದು ಹೋಗ್ಬಿಡ್ತಾನೆ. ಬಟ್ ಹಿಸ್ ಐಸ್ ವೇರ್ ಶೈನಿಂಗ್, ಕಣ್ಣುಗಳು ಹೊಳಿತಾ ಇದ್ವು. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್, ನಾವು ಈ ಚಾನ್ಸನ್ನು ಕಳ್ಕೊಳ್ಬಾರ್ದು ಅಂತ ಹೇಳ್ತಾನೆ. ಹಿ ಸೆಡ್, ಐ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ನನಗೆ ಅವನನ್ನು ನೋಡಬೇಕಿತ್ತು ಅಂತ ಹೇಳ್ತಾನೆ. ಲೈ ಡೌನ್ ಸನ್, ಲೈ ಡೌನ್. ಹಿಸ್ ಮದರ್ ಸ್ಪ್ರ್ಯಾಂಗ್ ಟು ಹಿಸ್ ಸೈಡ್. ಅಮ್ಮ ಓಡಿ ಬರ್ತಾಳೆ, ಮಲ್ಕೊ ಮಗ ಅಂತ ಹೇಳ್ತಾಳೆ. ಹಿ ಆ್ಯಕ್ಚುಲಿ ರೇಸ್ಡ್ ಹಿಮ್ಸೆಲ್ಫ್ ಅಪ್ ವಿದೌಟ್ ಹೆಲ್ಪ್. ಆದರೆ ಅವನು ತನ್ನ ಯಾರು ವಿದೌಟ್ ಹೆಲ್ಪ್ ಇಲ್ಲದೇ ಕೂತ್ಕೊಂಡಿರ್ತಾನೆ. ಶಿ ಮರ್ಮರ್ಡ್ ವಿತ್ ಅ ಕ್ಯಾಚ್ ಇನ್ ಹರ್ ಥ್ರೋಟ್. ಇದು ಚಿಕ್ಕ ಆವಾಜ್ನಲ್ಲಿ, ಗಂಟಲಿನಲ್ಲಿ ಶಬ್ದ ನಿಂತುಕೊಳ್ತದೆ. ಆ್ಯಂಡ್ ಹರ್ ಐಸ್ ಟರ್ನೆಡ್ ಟು ದ ಐಡಾಲ್ಸ್. ಅವಳ ಕಣ್ಣುಗಳು ಮೂಲೆಯಲ್ಲಿದ್ದ ದೇವರ ಮೂರ್ತಿಗಳ ಕಡೆ ಹೋಗ್ತದೆ. ಆನ್ ಅ ಕಾರ್ನರ್ ಶೆಲ್ಫ್ ಮೇಲೆ ಮೂಲೆಯಲ್ಲಿ ಇದ್ವು. ದ ಪ್ರೇಯರ್ ವಿಚ್ ಶಿ ಅಟರ್ಡ್ ಎಂಡ್ಲೆಸ್ಲಿ. ತುದಿ ಇಲ್ಲದ ಪ್ರಾರ್ಥನೆಯನ್ನು ಹೇಳ್ತಾಳೆ. ಕೇಮ್ ಅನ್ಬಿಡನ್ ಟು ಹರ್ ಲಿಪ್ಸ್. ಅವಳ ತುಟಿಯ ಮೇಲೆ ಪ್ರಾರ್ಥನೆಯನ್ನು ಹೇಳ್ತಾ ಇರ್ತಾಳೆ. ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ನನಗೆ ಅವನನ್ನು ನೋಡಲೇಬೇಕು. ದ ಬಾಯ್ ರಿಪೀಟೆಡ್. ಹುಡುಗ ವಾಪಸ್ ಹೇಳ್ತಾನೆ. ಇಟ್ಸ್ ಅ ಚಾನ್ಸ್ ಆಫ್ ಎ ಲೈಫ್ ಟೈಮ್. ಜೀವನದಲ್ಲಿ ಇರೋದು ಒಂದೇ ಬಾರಿ ಈ ಚಾನ್ಸ್ ಸಿಗೋದು. ದೆನ್ ಹಿ ಬಿಗೇನ್ ಟು ಇದು ಕೆಮ್ತಾನೆ. ಆ್ಯಂಡ್ ಗಾಸ್ಪ್ ಫಾರ್ ಬ್ರೀತ್. ಉಸಿರನ್ನು ಎಳ್ಕೊಳ್ತಾನೆ. ಆ್ಯಂಡ್ ಹ್ಯಾಡ್ ಟು ಬಿ ಗಿವನ್ ಆಕ್ಸಿಜನ್. ಅವನಿಗೆ ಆಕ್ಸಿಜನ್ ಕೊಡಬೇಕಾಗ್ತದೆ. ಫ್ರಮ್ ದ ಸಿಲಿಂಡರ್, ಅಲ್ಲಿ ಇರುವ ಸಿಲಿಂಡರ್ ಮೂಲಕ ಆಕ್ಸಿಜನ್ ಕೊಡ್ತಾರೆ. ದಟ್ ಸ್ಟುಡ್ ಅಂಡರ್ ದ ಬೆಡ್. ಬಟ್ ಹೀಸ್ ಲಾರ್ಜ್ ಐಸ್ ವೇರ್ ಫಿಕ್ಸ್ಡ್ ಆನ್ ಹಿಸ್ ಸಿಸ್ಟರ್. ಅವನ ದೊಡ್ಡ ಕಣ್ಣುಗಳು ಅಕ್ಕನನ್ನೇ ನೋಡ್ತಾ ಇರ್ತವೆ. ಅಂದರೆ ಅಷ್ಟೊಂದು ಸೀರಿಯಸ್ ಇರ್ತಾನೆ, ಅವನಿಗೆ ಆರಾಮಿರೋದಿಲ್ಲ. ಇಲ್ಲಿ ನೋಡಿ, ನಾವು ಯಾವಾಗ ಓದುವಾಗ ಈಗ ನಾನು ಅಂಡರ್ಲೈನ್ ಮಾಡಿದ್ದೇನೆ ನೋಡಿ. ಯು ವಿಲ್ ವೇಕ್ ಹಿಮ್ ಅಪ್, ಯು ನೋ ಹಿ ನೀಡ್ಸ್ ಆಲ್ ದ ಸ್ಲೀಪ್ ಆ್ಯಂಡ್ ರೆಸ್ಟ್ ಹಿ ಕ್ಯಾನ್ ಗೆಟ್. ಇದು ಆರ್ಸಿಗೆ ಬರ್ತದೆ. ಇಲ್ಲಿ ಅಗೇನ್ ಪಂಡಿತ್ ರವಿಶಂಕರ್, ದ ಸಿತಾರ್ ಮೆಸ್ಟ್ರೋ, ಇದು ಆರ್ಸಿಗೆ ಬರ್ಬೋದು. ಆ್ಯಂಡ್ ದೆನ್ ಸಿ ಎ ಮಾರ್ಕ್. ನೀವು ಈ ಮಾರ್ಕ್ ಮಾಡ್ತಾ ಹೋಗಬೇಕು ಓದುವಾಗ, ಯಾಕಂದರೆ ಆವಾಗ ನಮಗೆ ಯಾವುದೇ ಗ್ರಾಮರ್ ಪಾಯಿಂಟ್ಸ್ ಬಿಟ್ಟು ಹೋಗಲ್ಲ. ಹಿ ರೇಸ್ಡ್ ಹಿಮ್ಸೆಲ್ಫ್ ಅಪ್, ರೇಸ್ಡ್ ಅಪ್, ಇದು ಫ್ರೇಸ್ ಇದೆ. ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್. ಯೂಸ್ ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್ ಇನ್ ಯುವರ್ ಓನ್ ಸೆಂಟೆನ್ಸಸ್ ಅಂತ ಬರ್ತದೆ ಪರೀಕ್ಷೆ ಪೇಪರಲ್ಲಿ, ಆಯಿತಾ. ಮತ್ತು ಇದನ್ನು ಆರಿಸಿ ಬರ್ತದೆ ನೋಡಿ. ಐ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ಲೈ ಡೌನ್ ಸನ್, ಲೈ ಡೌನ್, ಇವೆಲ್ಲ ಆರಿಸಿ ಬರ್ಬೋದು. ಆ್ಯಂಡ್ ಸಿ ವಾಟ್ ಇಸ್ ದಿಸ್ ಎಂಡ್ಲೆಸ್ಲಿ. ಎಂಡ್ಲೆಸ್ ಎಂಡ್ಲೆಸ್ಲಿ ಎಡ್ವರ್ಬ್ ಇದೆ ಇಲ್ಲಿ. ಬಿಡನ್ ಅನ್ಬಿಡನ್ ಆಪೋಸಿಟ್ ವರ್ಡ್ ಇದೆ. ಇಟ್ಸ್ ಎ ಚಾನ್ಸ್ ಆಫ್ ಲೈಫ್ ಟೈಮ್. ಎ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇದು ಬರ್ತಾ ಇರ್ತದೆ, ಇದು ಕ್ವೆಶ್ಚನ್ ಪೇಪರ್ ಬಂದಿದೆ ಇವಾಗಲೇ. ಇದು ಆರ್ಸಿಗೆ ಕೇಳ್ತಾರೆ. ಅದನ್ನು ಹೂ ಸೆಡ್ ದಿಸ್ ಟು ಹೂಮ್, ಫ್ರಮ್ ವಿಚ್ ಲೆಸನ್ ಅಂತ ಬರ್ತಾ ಇದೆ. ಸಿ ಹಿಯರ್, ವಾಟ್ ಈಸ್ ಅ ಮೆಸ್ಟ್ರೋ ಹಿಯರ್? ಒನ್ ವರ್ಡ್ ಈಸ್ ಮೆಸ್ಟ್ರೋ ಈಸ್ ಹಿಯರ್. ಮೆಸ್ಟ್ರೋ, ಅ ಗ್ರೇಟ್ ಪರ್ಫಾರ್ಮರ್, ಎಸ್ಪೆಷಲಿ ಅ ಮ್ಯೂಸಿಷಿಯನ್. ಸಂಗೀತದಲ್ಲಿ ಹೆಸರನ್ನು ಮಾಡಿದಂಥ ವ್ಯಕ್ತಿ. ಸ್ಪ್ರ್ಯಾಂಗ್, ಮೂವ್ಡ್ ಕ್ವಿಕ್ಲಿ ಆ್ಯಂಡ್ ಸಡನ್ಲಿ ಟುವರ್ಡ್ಸ್ ಹೀಸ್ ಸೈಡ್ ಅಂತ ಬಂದಿದೆಯಲ್ಲ, ಅಂದರೆ ಕೂಡಲೇ ಅವನ ಇರೋ ಜಾಗಕ್ಕೆ ಹೋಗ್ತಾಳೆ. ವಿತ್ ಅ ಕ್ಯಾಚ್ ಇನ್ ಹರ್ ಥ್ರೋಟ್. ಸಿ ಅ ಕ್ಯಾಚ್ ಇನ್ ಹರ್ ಥ್ರೋಟ್ ವಿತ್ ಅ ಫೀಲಿಂಗ್ ಆಫ್ ಗ್ರೇಟ್ ಸಾರೋ. ತುಂಬ ದುಃಖದಿಂದ ಗಂಟ್ಲು ಕಟ್ಟು ಬರ್ತದೆ ಆಕೆಗೆ. ಅನ್ಬಿಡನ್ ಟು ಹರ್ ಲಿಪ್ಸ್, ಯೂಸ್ವಲಿ ಯೂಸ್ಡ್ ಆಫ್ಟರ್ ದ ವರ್ಬ್ ವಿದೌಟ್ ಬೀಯಿಂಗ್ ಆಸ್ಕ್ಡ್, ಇನ್ವೈಟೆಡ್ ಆರ್ ಎಕ್ಸ್ಪೆಕ್ಟೆಡ್ ಅಂತ ಅರ್ಥ. ಅಂದರೆ ಅವ್ರು ಬೇಕು ಅಂತ ಹೇಳೋದಿಲ್ಲ, ಅಂದರೆ ನಿರಂತರವಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾಳೆ ಅಂತ ಅರ್ಥ. ಸ್ಮಿತಾ ಬಿಟ್ ಅ ಲಿಪ್ ಇನ್ ಸೆಲ್ಫ್ ರಿಪ್ರೋಚ್.
ಅಂತ ಸೆಲ್ಫ್ ರಿಪ್ರೋಚ್ ಅಂತಂದರೆ ಆ ಬ್ಲೇಮ್ ಆರ್ ಕ್ರಿಟಿಸಿಸಮ್ ಅಗೇನ್ಸ್ಟ್ ಒನ್ ಸೆಲ್ಫ್ ತನ್ನನ್ನು ತಾನೇ ಬೈಕೊಳ್ತಾಳೆ. ಶಿ ಹ್ಯಾಡ್ ಬೀನ್ ಸೋ ಎಕ್ಸೈಟೆಡ್ ಎಟ್ ಸೀಯಿಂಗ್ ದ ಅನೌನ್ಸ್ಮೆಂಟ್ ದಟ್ ಶಿ ಹ್ಯಾಡ್ ನಾಟ್ ರಿಮೆಂಬರ್ಡ್. ಅವಳಿಗೆ ನೆನಪೇ ಇರೋದಿಲ್ಲ, ಅಷ್ಟು ಖುಷಿಯಾಗಿರ್ತದೆ ಅವಳಿಗೆ ಆ ಅನೌನ್ಸ್ಮೆಂಟನ್ನು ನೋಡಿ. ದಟ್ ಆ ಬ್ರದರ್ ವಾಸ್ ವೆರಿ ಇಲ್, ಅವನಿಗೆ ತುಂಬ ಆರಾಮಿಲ್ಲ ಅನ್ನೋದೇ ನೆನಪಿರೋದಿಲ್ಲ. ಶಿ ಹ್ಯಾಡ್ ಸೀನ್ ಹೌ ದ ಡಾಕ್ಟರ್ಸ್ ಹ್ಯಾಡ್ ಶೇಕನ್ ದೇರ್ ಹೆಡ್ಸ್ ಗ್ರೇವ್ಲಿ, ಆಳವಾಗಿ ತಲೆಯನ್ನು ಅಲುಗಾಡಿಸೋದು ನೋಡಿರ್ತಾರೆ. ಆ್ಯಂಡ್ ಸ್ಪೋಕನ್ ವರ್ಡ್ಸ್ ದಟ್ ನೈದರ್ ಶಿ ನಾರ್ ಅವರ್ ಪೇರೆಂಟ್ಸ್ ಕುಡ್ ಅಂಡರ್ಸ್ಟ್ಯಾಂಡ್, ಅವ್ರು ಹೇಳಿದ್ದು ಅವರಿಗಾಗಲಿ ಅವರ ಪಾಲಕರಿಗಾಗಲಿ ಅವರಿಗೆ ಅರ್ಥ ಆಗೋದಿಲ್ಲ. ಬಟ್ ಸಮ್ವೇರ್ ಡೀಪ್ ಇನ್ಸೈಡ್, ಒಳ ಅಂತರಾಳದಲ್ಲಿ ಗೊತ್ತಿರ್ತದೆ ಅವರಿಗೆ. ಸ್ಮಿತಾ ಹ್ಯಾಡ್ ನೋನ್ ದ ಫ್ರೈಟ್ನಿಂಗ್ ಟ್ರೂತ್ ದಟ್ ಅನಂತ್ ವಾಸ್ ಗೋಯಿಂಗ್ ಟು ಡೈ, ಅನಂತ್ ಆಗಿದ್ದಾನೆ ಅಂತ ಹೇಳಿ ಭಯಂಕರ ಸತ್ಯ ಅವರಿಗೆ ಗೊತ್ತಿರ್ತದೆ. ದ ವರ್ಡ್ ಕ್ಯಾನ್ಸರ್ ಹ್ಯಾಡ್ ಹಂಗ್ ಇನ್ ದ ಏರ್, ಆ ಕ್ಯಾನ್ಸರ್ ಶೇಕೇನಿದೆಯಲ್ಲ ಕೊನೆಗೂ ದುಃಖ ತರುವಂಥದ್ದು. ಹರ್ ಬ್ರದರ್ ವಾಸ್ ಡೈಯಿಂಗ್ ಆಫ್ ಕ್ಯಾನ್ಸರ್, ಅವಳ ತಮ್ಮ ಕ್ಯಾನ್ಸರ್ನಿಂದ ಸಾಯ್ತಾ ಇದ್ದ. ಈವನ್ ದೋ ಶಿ ಪ್ರಿಟೆಂಡೆಡ್, ನಟನೆ ಮಾಡ್ತಾ ಇದ್ಲಾಕಿ, ದಟ್ ಆಲ್ ವುಡ್ ಬಿ ವೆಲ್ ವರ್ಸ್ ಆ್ಯಂಡ್ ದೇ ವುಡ್ ರಿಟರ್ನ್ ಟುಗೆದರ್, ಅವರೆಲ್ಲ ಪುನಃ ವಾಪಸ್ ಹೋಗ್ತಾರೆ. ಅ ಸ್ಮಾಲ್ ಫ್ಯಾಮಿಲಿ ಆಫ್ 4, ಬರೀ ಅವ್ರ ಕುಟುಂಬದಲ್ಲಿರೋದು ಬರೀ 4 ಜನ. ಟು ದೇರ್ ಹೋಮ್ ಇನ್ ಗಗನಪುರ, ಗಗನಪುರದಲ್ಲಿರುವ ತಮ್ಮ ಮನೆಗೆ 4 ಜನ ಒಟ್ಟಾಗಿ ಹೋಗ್ತೇವೆ ಅಂಥೇಳಿ ನಟನೆ ಮಾಡ್ತಾಳಾಕಿ. ಆ್ಯಂಡ್ ಹಿ ವಾಸ್ ಓನ್ಲಿ 15, ಬರೀ ಅವನಿಗೆ ಪಾಪ 15 ವರ್ಷ ಆಗಿರ್ತದೆ ಆ ಹುಡುಗನಿಗೆ. ಆ್ಯಂಡ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರೂ ಆಗಿರ್ತಾನವ. ಇನ್ ದ ಸ್ಕೂಲ್ ಆ್ಯಂಡ್ ದ ಫಾಸ್ಟೆಸ್ಟ್ ರನ್ನರ್, ವೇಗವಾಗಿ ಓಡ್ತಾ ಇದ್ದ. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್ ಇನ್ ದ ಸ್ಕೂಲ್. ದೇ ವೇರ್ ಬೋತ್ ಟೇಕಿಂಗ್ ಸಿತಾರ್ ಲೆಸನ್ಸ್, ಸಿತಾರ್ ಪಾಠಗಳನ್ನ ಕಲಿತಾ ಇದ್ದರು, ಸಿತಾರ ವಾದನವನ್ನು ನುಡಿಸೋದನ್ನು ಸಹ ಕಲಿತಾ ಇದ್ದರು. ಬಟ್ ಅನಂತ್ ವಾಸ್ ಬೆಟರ್ ಅಂತ ತುಂಬ ಚೆನ್ನಾಗಿದ್ದವ ನುಡಿಸೋದ್ರಲ್ಲಿ. ದೆನ್ ಹರ್ ಆ್ಯಸ್ ಇನ್ ದೇ ವೇರ್ ಮೆನಿ ಅದರ್ ಥಿಂಗ್ಸ್, ಎಲ್ಲ ವಿಷಯದಲ್ಲೂ ಅವಳಕ್ಕಿಂತ ಚೆನ್ನಾಗಿ ಮಾಡ್ತಾಯಿದ್ದ. ಹಿ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್ ಟು ದ ಮೆನಿ ಅದರ್ ಥಿಂಗ್ಸ್. ಎಸ್ಟಾನಿಷ್ಮೆಂಟ್ ಆಫ್ ದೇರ್ ಗುರು, ಆ ಗುರುವಿಗೆ ತುಂಬ ಆಶ್ಚರ್ಯ ಆಗುವ ರೀತಿಯಲ್ಲಿ ತನ್ನದೇ ಆದ ಟ್ಯೂನನ್ನು ಕೂಡಿಸ್ತಾ ಇದ್ದ. ದೆನ್ ಕ್ಯಾನ್ಸರ್ ಹ್ಯಾಡ್ ಸ್ಟಕ್, ಆವಾಗ ಕ್ಯಾನ್ಸರ್ ಅವನಿಗೆ ತಾಗ್ತದೆ. ಆ್ಯಂಡ್ ದೇ ಹ್ಯಾಡ್ ಕಮ್ ಟು ಬಾಂಬೆಗೆ ಬರ್ತಾರೆ. ಸೊ ದಟ್ ಹಿ ಕುಡ್ ಬಿ ಟ್ರೀಟೆಡ್ ಎಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ ದ ಸಿಟಿ, ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಕಾಯ್ತಾರೆ. ಸಿ ಎ ಗುಡ್, ಬೆಟರ್, ಬೆಸ್ಟ್, ಪಾಸಿಟಿವ್, ಕಂಪೇರಿಟಿವ್, ಸೂಪರ್ಲೇಟಿವ್ ಡಿಗ್ರಿ. ಬೆಟರ್ ಅಂತ ಶಬ್ದ ಬಂದಿದೆಯಲ್ಲ ಅದು.